ನಮಸ್ಕಾರ ಸ್ನೇಹಿತರೆ, ನವೀನ್ ಕುಮಾರ್ ಮಾತಾಡ್ತಾ ಇರೋದು ಆದಿತ್ಯ ಪ್ರಾಪರ್ಟೀಸ್ ಕಡೆಯಿಂದ ಬೆಂಗಳೂರು. ನಾನು ನಿಮಗೆ ಒಂದು ಬ್ರ್ಯಾಂಡ್ ನ್ಯೂ ಬಿಲ್ಡಿಂಗ್ ನ ತೋರಿಸ್ತಾ ಇದ್ದೀನಿ. ಇದು ರೆಂಟಲ್ ಇನ್ಕಮ್ ಬರುವಂತ ಬಿಲ್ಡಿಂಗು. ಸೈಟ್ ಡೈಮೆನ್ಷನ್ ಬಂದ್ಬಿಟ್ಟು 30/45 ಬರುತ್ತೆ. ಟೋಟಲ್ ಆಗಿ 1350 ಸ್ಕ್ವೇರ್ ಫೀಟ್ ಬರುತ್ತೆ. ಇದು ರೋಡ್ ಕೂಡ 30 ಫೀಟ್ ರೋಡ್ ಇರುತ್ತೆ. ಸೈಟ್ ಫೇಸಿಂಗ್ ಬಂದ್ಬಿಟ್ಟು ವೆಸ್ಟ್ ಫೇಸ್ ಬರುತ್ತೆ ರೋಡ್ ಸೈಡ್, ಮತ್ತೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ನಿಮಗೆ G+4 ಮಾಡಿರ್ತಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮಾಡಿರ್ತಾರೆ. ಫಸ್ಟ್ ಫ್ಲೋರ್ ಅಲ್ಲಿ ಫುಲ್ ಆಗಿ ಒಂದು 2 BHK, ಸೆಕೆಂಡ್ ಫ್ಲೋರ್ ಅಲ್ಲೂ ಹಾಗೆ ಕೂಡ ಫುಲ್ ಆಗಿ 2 BHK, ಥರ್ಡ್ ಫ್ಲೋರ್ ಅಲ್ಲಿ ಒಂದು 2 BHK ಹಾಗೆ 1 BHK ಬಂದಿರುತ್ತೆ. ಫೋರ್ತ್ ಫ್ಲೋರ್ ಅಲ್ಲಿ ಒಂದು 2 BHK ಬಂದಿರುತ್ತೆ. ಇಲ್ಲಿ ನೋಡ್ತಾ ಇರೋದು ನೇಮ್ ಬೋರ್ಡ್ ಕೂಡ ಅಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಇದು ನೋಡ್ತಾ ಇರೋದು ಓಪನ್ ಗೇಟ್ ಆಗಿರುತ್ತೆ. ಇದು 16 mm ಐರನ್ ಗೇಟ್ ಆಗಿರುತ್ತೆ. ಬನ್ನಿ ಹಾಗೆ ಒಳಗೆ ಹೋಗೋಣ. ಸ್ನೇಹಿತರೆ, ಕಾರ್ ಪಾರ್ಕಿಂಗ್ ನೋಡ್ತಾ ಇರೋದು ತುಂಬಾ ದೊಡ್ಡದಾಗೆ ಬಂದಿರುತ್ತೆ. ಇದರಲ್ಲಿ 7 ಸೀಟರ್ ಕಾರ್ಗಳನ್ನ 2 ಹಾಕೋಬಹುದು, ಹಾಗೆ 4 ವೀಲರ್ ಕಾರ್ಗಳನ್ನ ಒಂದು 4 ಹಾಕೋಬಹುದು, ಹಾಗೆ ಬೈಕ್ ಪಾರ್ಕಿಂಗ್ ಕೂಡ ಮಾಡ್ಕೋಬಹುದು. ಟೈಲ್ಸ್ ಕೂಡ ಅಷ್ಟೇ, ಎಲ್ಲ ಆಂಟಿಸ್ಕಿಡ್ ಟೈಲ್ಸ್ಗಳು 1 by 1 ಟೈಲ್ಸ್ ಮಾಡಿರೋದು ಹಾಕಿರ್ತಾರೆ. ಟೋಟಲ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು 15 ಪಿಲ್ಲರ್ಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಪಿಲ್ಲರ್ಸ್ ಕೂಡ ಗ್ರಾನೈಟ್ ಅಲ್ಲೇ ಡಿಸೈನ್ ಮಾಡಿರುವಂತದ್ದು ನೋಡ್ತಾ ಇರಬಹುದು ನೀವು. ಹಾಗೆ ನೋಡಿ, ಇಲ್ಲಿ ಗ್ಯಾಸ್ ಪೈಪ್ ಲೈನ್ ಕೂಡ ಗ್ರೌಂಡ್ ಫ್ಲೋರ್ ಅಲ್ಲೇ ಮಾಡಿರ್ತಾರೆ. ಎಲ್ಲ ಮನೆಗೂ ಇಂಡಿವಿಜುವಲ್ ಆಗಿ ಗ್ಯಾಸ್ ಪೈಪ್ ಲೈನ್ ಬಂದಿರುತ್ತೆ. ಇದಕ್ಕೆಲ್ಲದಕ್ಕೂ ಸೇಫ್ಟಿ ಗ್ರಿಲ್ಸ್ ಅನ್ನ ಹಾಕೊಡ್ತಾರೆ. ವಾಲ್ ಕೂಡ ನೋಡಬಹುದು, ಎಲ್ಲ ಗ್ರಾನೈಟ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು. ಗ್ರಾನೈಟ್ ಟೈಲ್ಸ್ ಅಲ್ಲಿ ಹಾಕಿರ್ತಾರೆ. 2 ವಿಂಡೋಸ್ ಬಂದಿರುತ್ತೆ. ಹಾಗೆ ಎಲೆಕ್ಟ್ರಿಸಿಟಿ ಮೀಟರ್ ಕೂಡ ಅಷ್ಟೇ 6 ಮೀಟರ್ಸ್ ಬಂದಿರುತ್ತೆ. ಎಲ್ಲ ಮನೆಗೆ ಇಂಡಿವಿಜುವಲ್ ಆಗಿ ಮೀಟರ್ಸ್ ಕೂಡ ಇರುತ್ತೆ. ಒಂದು ಕಾಮನ್ ಬರುತ್ತೆ. ಎಲ್ಲದಕ್ಕೂ 3 kW ಪವರ್ನ ಡೆಪಾಸಿಟ್ ಮಾಡಿಕೊಡ್ತಾರೆ. ಹಾಗೆ ಈ ಬಿಲ್ಡಿಂಗಿಗೆ ಸ್ವಂತ ಓನ್ ಬೋರ್ವೆಲ್ ಕೂಡ ಮಾಡಿಸಿರ್ತಾರೆ. ಬೋರ್ವೆಲ್ ಇದೆ, ಹಾಗೆ CMC ವಾಟರ್ ಕೂಡ ಕನೆಕ್ಷನ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಇದು ಗ್ರೌಂಡ್ ಫ್ಲೋರ್ ಇರುವಂತಹ ಸಿಂಗಲ್ ಬೆಡ್ರೂಮ್. ವಾಲ್ಗೆಲ್ಲ ನೋಡ್ತಾ ಇರ್ಬೋದು ವೆಟ್ರಿಫೈಡ್ ಟೈಲ್ಸ್ ಅಲ್ಲಿ ನಿಮಗೆ ಡಿಸೈನ್ ಮಾಡಿರ್ತಾರೆ. ವೆಟ್ರಿಫೈಡ್ ಟೈಲ್ಸ್ ಮತ್ತೆ ಗ್ರಾನೈಟ್ ಬೇಡಿಂಗ್ ಕೊಟ್ಟು ಒಂದು ಒಳ್ಳೆ ಲುಕ್ ಬರುವಂತ ಡಿಸೈನ್ ಮಾಡಿರ್ತಾರೆ. ಫ್ಲೋರ್ ಕೂಡ ಅಷ್ಟೇ ನಿಮಗೆಲ್ಲ ಇದು ಗ್ರಾನೈಟ್ ಅಲ್ಲಿ ಮಾಡಿ, ಒಂದು ಬೋರ್ವೆಲ್ ಮತ್ತೆ ಒಂದು ಸಂಪ್ ಇದೆ. ಸಂಪ್ ಕೂಡ ಅಷ್ಟೇ 18,000 ಲೀಟರ್ ಇರುವಂತ ಕೆಪಾಸಿಟಿ ಇರುವಂತ ಸಂಪ್ ಅದು. ಮನೆ ಸುತ್ತಮುತ್ತ ಅಷ್ಟೇ 1.5 ಫೀಟ್ ಗ್ಯಾಪ್ ಬಿಟ್ಟು ನಿಮಗೆ ಸೆಟ್ ಬ್ಯಾಕ್ ಬಿಟ್ ಮಾಡ್ಕೊಟ್ಟಿರ್ತಾರೆ. ಒಬ್ರು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಇದು ನಾರ್ತ್ ಫೇಸ್ ಅಲ್ಲಿ ಬರುವಂತ ಡೋರ್. ಇದು ನೋಡ್ತಾ ಇರಬಹುದು ನಿಮಗೆ. ವಾಸ್ಕಲ್ಲು ಮತ್ತೆ ಮೈನ್ ಡೋರ್ ಬಂದ್ಬಿಟ್ಟು ನಿಮಗೆ ಟೀಕುಡ್ ಅಲ್ಲಿ ಬರುತ್ತೆ. ಮತ್ತೆ ಲಾಕ್ಸ್ ಅದೆಲ್ಲ ಹ್ಯಾಂಡಲ್ ಎಲ್ಲ ಬಂದ್ಬಿಟ್ಟು ನಿಮಗೆ ಯುರೋಪಾ ಮೆಟೀರಿಯಲ್ ಮತ್ತೆ ಬಾಸ್ ಕಂಪನಿ ಬಂದಿರುತ್ತೆ. ಹಾಗೆ ಇದು ಸಿಂಗಲ್ ಬೆಡ್ರೂಮ್ ಬಂದ್ಬಿಟ್ಟು ನಿಮಗೆ ರೆಂಟಲ್ ಪರ್ಪಸ್ಗೋಸ್ಕರ ಮಾಡಿರೋದು. ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇರಬಹುದು ನೀವು. ಹಾಗೆ ಕೆಳಗಡೆ ಎಲ್ಲ ಫುಲ್ ಗ್ರಾನೈಟ್ ಅಲ್ಲೇ ಮಾಡಿರ್ತಾರೆ. ಮನೆ ಕೂಡ ಅಷ್ಟೇ ತುಂಬಾ ಯೂನಿಕ್ ಆಗಿ ಮಾಡ್ಕೊಟ್ಟಿರ್ತಾರೆ. ಮೇಲ್ಗಡೆ POP ಡಿಸೈನ್ ಬಂದಿರುತ್ತೆ. ಮತ್ತೆ ಟಿವಿ ಯೂನಿಟ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿರ್ತಾರೆ. ಇದಕ್ಕೊಂದು ಸಿಂಗಲ್ ಆಗಿ ಒಂದು ಚಿಕ್ಕದಾಗಿ ಒಂದು ಪೂಜಾ ರೂಮ್ ಕೂಡ ಇರುತ್ತೆ. ಹಾಗೆ ಇದಕ್ಕೆ ಕೂಡ ಮಾಡ್ಯುಲರ್ ಕಿಚನ್ ಮಾಡಿರ್ತಾರೆ. ಮಾಡ್ಯುಲರ್ ಕಿಚನ್ ಅಲ್ಲಿ ನಿಮಗೆ ಬ್ಯಾಸ್ಕೆಟ್ ಬಂದಿರುತ್ತೆ, SS ಬ್ಯಾಸ್ಕೆಟ್ ಬಂದಿರುತ್ತೆ, ಮಿಡ್ ಯೂನಿಟ್ ಬರುತ್ತೆ, ಲಾಫ್ಟ್ ಬರುತ್ತೆ. ಇದಕ್ಕೆ ವಾಲ್ಗೆಲ್ಲ ಹಾಕಿನೇ ಫ್ರೀ ವಾಷಬಲ್ ಟೈಲ್ಸ್ ಕೂಡ ಹಾಕಿರ್ತಾರೆ. ಇಲ್ಲಿ ನೋಡ್ತಾ ಇರಬಹುದು ಒಂದು ರೂಮ್ ಬಂದಿರುತ್ತೆ. ರೂಮ್ ಸೈಜ್ ಬಂದ್ಬಿಟ್ಟು 8x9. ಒಂದು ಕಿಂಗ್ ಸೈಜ್ ಬೆಡ್ ಕೂಡ ಹಾಕಬಹುದು. ಯಾಕಂದ್ರೆ ಸ್ಲೈಡಿಂಗ್ ಡೋರ್ ಇರೋದ್ರಿಂದ ಒಂದು ಕಿಂಗ್ ಸೈಜ್ ಬೆಡ್ ಆರಾಮಾಗಿ ಹಾಕೋಬಹುದು. ಇದು ಕೂಡ ಅಷ್ಟೇ ನಿಮಗೆ ಸ್ಟೋರೇಜ್ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿರ್ತಾರೆ. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಕನೆಕ್ಷನ್ಗೋಸ್ಕರ ಒಂದು ಮಾಡ್ಕೊಟ್ಟಿರ್ತಾರೆ ಜಾಗ. ಇಲ್ಲಿ ಕೂಡ ಒಂದು ವಿಂಡೋ ಬಂದಿರುತ್ತೆ. ಹಾಗೆ ಒಂದು ಕಾಮನ್ ಟಾಯ್ಲೆಟ್ ಕೂಡ ಬಂದಿರುತ್ತೆ. ಇದರಲ್ಲಿ ರೆಸ್ಟ್ ರೂಮ್ ಮತ್ತೆ ಟಾಯ್ಲೆಟ್. ಡೋರ್ಸ್ ಎಲ್ಲ ನಿಮಗೆಲ್ಲ ರೆಸ್ಟ್ ರೂಮ್ ಡೋರ್ಸ್ ಕೂಡ MD ಕಂಪನಿ ಮಾಡಿರ್ತಾರೆ. ಒಳ್ಳೆ ಕಂಪನಿ ಇದೆ ಅದು. ನೋಡ್ತಾ ಇರ್ಬೋದು. ಹಾಗೆ ವಾಲ್ಗೆಲ್ಲ ನಿಮಗೆ ಟೈಲ್ಸ್ ವೆಟ್ರಿಫೈಡ್ ಟೈಲ್ಸ್ ಅಲ್ಲಿ ಕವರ್ ಮಾಡಿರ್ತಾರೆ. ಕೆಳಗಡೆ ಆಂಟಿಸ್ಕಿಡ್ ಟೈಲ್ಸ್ ಕೊಟ್ಟಿರ್ತಾರೆ. ಮತ್ತೆ ಶವರ್ ಅದೆಲ್ಲ ನಿಮಗೆ ಜಾಗರ್ ಫಿಟ್ಟಿಂಗ್ಸ್ ಅಲ್ಲೇ ಬರುತ್ತೆ ಆಲ್ಮೋಸ್ಟ್. ನೋಡ್ತಾ ಇರ್ಬೋದು ವಾಲ್ನ. ಬನ್ನಿ ಸ್ನೇಹಿತರೆ, ಹಾಗೆ ಫಸ್ಟ್ ಫ್ಲೋರ್ ಕಡೆ ಹೋಗೋಣ. ನೋಡಿ, ಸ್ಟೆಪ್ಸ್ ನೋಡ್ತಾ ಇರ್ಬೋದು ನೀವು. ತುಂಬಾ ಯೂನಿಕ್ ಆಗಿ ತುಂಬಾ ಡಿಸೈನ್ ಆಗಿ ಮಾಡ್ಕೊಟ್ಟಿರ್ತಾರೆ. ವುಡನ್ ಫಿನಿಶಿಂಗ್ ಅಲ್ಲಿ ಮತ್ತೆ ಹಾಗೆ SS ರೈಲಿಂಗ್ ಮಾಡಿರ್ತಾರೆ. ಟೈಲ್ಸ್ ಕೂಡ ಅಷ್ಟೇ ಎಲ್ಲ ಲಪೋತ್ರ ಟೈಲ್ಸ್, ಗ್ರಾನೈಟ್ ಟೈಲ್ಸ್ ಅಲ್ಲಿ ಮಾಡ್ಕೊಟ್ಟಿರ್ತಾರೆ. 3 ಫೀಟ್ಸ್ ಬಿಡ್ತಿರುತ್ತೆ. ನೋಡ್ತಾ ಇರ್ಬೋದು ಡಿಸೈನ್ಸ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೋಡೋಕೆ ತುಂಬಾ ಲುಕ್ ಆಗಿರುತ್ತೆ. ಎಲ್ಲ ಆಂಟಿಸ್ಕಿಡ್ ಟೈಲ್ಸ್ ಆಗಿರುತ್ತೆ ಇದು. ಈ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ನೋಡ್ತೀರಾ ನೀವು, ಫುಲ್ ಆಗಿ ನಿಮ್ಗೆ ಒಂದು 2 BHK ಮಾಡ್ಕೊಟ್ಟಿರ್ತಾರೆ. ವಾಲ್ಗೆಲ್ಲ ಅಷ್ಟೇ ಪೆಟ್ರಿಫೈಡ್ ಟೈಲ್ಸ್ ಮತ್ತೆ ಗ್ರಾನೈಟ್ ಬಿಲ್ಡಿಂಗ್ ಅಲ್ಲಿ ನಿಮಗೆ ತುಂಬಾ ಡಿಸೈನ್ ಆಗಿ ನೋಡೋಕೆ ಚೆನ್ನಾಗಿ ಮಾಡ್ಕೊಟ್ಟಿರ್ತಾರೆ. ಫ್ಲೋರ್ ಕೂಡ ಅಷ್ಟೇ ನಿಮಗೆಲ್ಲ ಕೆಳಗಡೆ ಇಲ್ಲಿ ಪ್ಯಾಸೇಜ್ ಅಲ್ಲಿ ಕೂಡ ನಿಮಗೆ ಫ್ಲೋರ್ ಎಲ್ಲ ಗ್ರಾನೈಟ್ ಅಲ್ಲೇ ಮಾಡ್ಕೊಟ್ಟಿರ್ತಾರೆ. ಇದು ಮೈನ್ ಡೋರ್ ಬಂದ್ಬಿಟ್ಟು ನಿಮಗೆ ಟೀಕುಡ್ ಅಲ್ಲಿ ಮಾಡ್ಕೊಟ್ಟಿರ್ತಾರೆ. ವಾಸ್ಕಲ್ಲು ಮತ್ತೆ ಮೈನ್ ಡೋರ್ಸ್ ಎಲ್ಲ ಟೀಕುಡ್ ಅಲ್ಲೇ ಬಂದಿರುತ್ತೆ. ಫಿಟ್ಟಿಂಗ್ ಮತ್ತೆ ಲಾಕು ಮತ್ತೆ ಹ್ಯಾಂಡಲ್ಸ್ ಎಲ್ಲ ನಿಮಗೆ ಯುರೋಪಾ ಮೆಟೀರಿಯಲ್ಸ್ ಮತ್ತೆ ಬಾಸ್ ಕಂಪನಿದು ಲಾಕ್ ಆಗಿರುತ್ತೆ.
ನೋಡ್ತಾ ಇರ್ಬೋದು ಸ್ನೇಹಿತರೆ, ಒಳಗಡೆ ಹಾಗೆ ಇದು ಫಸ್ಟ್ ಫ್ಲೋರಲ್ಲಿರುವಂಥ 2 BHK. ಇದು ಓನರ್ ಕೂಡ ಯೂಸ್ ಮಾಡ್ಕೋಬೋದು, ಇಲ್ಲ ರೆಂಟಲ್ ಕೂಡ ಬಿಡ್ಕೋಬೋದು. ಸೊ ಅದಕ್ಕಾಗಿ ಸ್ವಲ್ಪ ಯೂನಿಕಾಗಿ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಫ್ಲೋರ್ ಕೂಡ ಅಷ್ಟೇ ಎಲ್ಲ ಗ್ರಾನೈಟ್ ಟೈಲ್ಸು, ಸ್ವಲ್ಪ ಚೆನ್ನಾಗಿರುವಂಥ ಕ್ವಾಲಿಟಿ ಟೈಲ್ಸನ್ನೇ, ಗ್ರಾನೈಟ್ ಟೈಲ್ಸನ್ನು ಯೂಸ್ ಮಾಡಿರ್ತಾರೆ. ವಿಂಡೋಸ್ ಕೂಡ ಅಷ್ಟೇ ತುಂಬ ಮನೆ ಸುತ್ತಲೂ ವಿಂಡೋಸ್ ಇರೋದ್ರಿಂದ ಗಾಳಿ ಬೆಳಕಿಗಾಗಿ ತುಂಬ ಚೆನ್ನಾಗಿದೆ. ಒಂದು 3 ವಿಂಡೋಸ್ ಬರುತ್ತೆ ನಿಮಗೆ ಹಾಲಲ್ಲೇ. POP ಡಿಸೈನ್ ಕೂಡ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ನೋಡೋಕೆ ತುಂಬ ಲುಕ್ ಆಗಿರೋವಂಥ POP ಡಿಸೈನ್ಸ್ ಕೂಡ ಮಾಡಿಕೊಟ್ಟಿರ್ತಾರೆ. ನೀವೇನು ನೋಡ್ತೀವಿ ಅದು TV ಯೂನಿಟ್ಸ್ ಕೂಡ ಅಷ್ಟೇ ನೋಡೋಕೆ ತುಂಬಾ ಚೆನ್ನಾಗಿದೆ. ವಿನಿಯರ್ ಲ್ಯಾಮಿಟಲ್ಲಿ ನಿಮಗೆ ತುಂಬ ಚೆನ್ನಾಗಿ ವುಡ್ ವರ್ಕ್ ಮಾಡಿ ವಿನಿಯರ್ ಲ್ಯಾಮಿಟಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಪೂಜಾ ರೂಮ್ ಸ್ನೇಹಿತರೆ. ಪೂಜಾ ರೂಮ್ ಕೂಡ ಅಷ್ಟೇ ನಿಮಗೆ ಒಳಗಡೆ ಎಲ್ಲ ಫುಲ್ಲು ಟೈಲ್ಸ್ ಎಲ್ಲ ಕವರ್ ಮಾಡಿರ್ತಾರೆ ವಾಲೆಲ್ಲ, ಮತ್ತು ಮೇಲ್ಗಡೆ POP ಕೂಡ ಮಾಡಿಕೊಟ್ಟಿರ್ತಾರೆ ತುಂಬ ಡಿಸೈನಾಗಿ, ಲೈಟ್ ಚೆನ್ನಾಗಿ ಬರಲಿ ಅಂತೇಳಿ. ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಇದು ಕೂಡ ಅಷ್ಟೇ ಟೀ ಕೂಡ ನಿಮಗೆ ಡೋರ್ ಕೂಡ ಮಾಡಿಕೊಟ್ಟಿರ್ತಾರೆ. ಇದು ಕಿಚನ್ ಎಂಟ್ರೆನ್ಸು ಸ್ನೇಹಿತರೆ. ಎಂಟ್ರೆನ್ಸಲ್ಲಿ ಕೂಡ ಅಷ್ಟೇ ನಿಮಗೆ ಗ್ಲಾಸು ಮತ್ತು ವುಡ್ ವರ್ಕಲ್ಲಿ ನಿಮಗೆ ತುಂಬ ಡಿಸೈನಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣೋ ಥರ ಮಾಡಿಕೊಟ್ಟಿರ್ತಾರೆ. ಇದು ನೋಡ್ತಾ ಇರ್ಬೋದು, ಇದು ಮಾಡ್ಯುಲರ್ ಕಿಚನ್ನು. ಮಾಡ್ಯುಲರ್ ಕಿಚನಲ್ಲಿ ಕೂಡ ಅಷ್ಟೇ ನಿಮಗೆ ಮಾಡ್ಯುಲರ್ ಕಿಚನಲ್ಲಿ SS ಬ್ಯಾಸ್ಕೆಟ್ ಬರುತ್ತೆ, 2 ಸೈಡ್ SS ಬ್ಯಾಸ್ಕೆಟ್ ಬರುತ್ತೆ, ಮಿಡ್ ಯೂನಿಟ್ಟು ಮತ್ತು ಲಾಫ್ಟು, ಸ್ಟೋರೇಜಿಗೆಲ್ಲ ತುಂಬ ಚೆನ್ನಾಗಿರೋಂಥ ಜಾಗ ಇದು. ಹಾಗೆ ವಿತ್ ಡೈನಿಂಗು, ಅಟ್ಯಾಚ್ ಡೈನಿಂಗ್ ಟೇಬಲ್ ಇಟ್ಕೊಳ್ಳೋಂಥ ಪ್ಲೇಸಸ್ ಆಗಿದೆ ಜಾಗ ಇದು. ಪ್ಲೇಟ್ಸು ಮತ್ತು ಗ್ಲಾಸು ಅದೆಲ್ಲ ಇಟ್ಕೊಳ್ಳೋಕ್ಕೋಸ್ಕರ ರ್ಯಾಕ್ ಕೂಡ ಮಾಡಿಕೊಟ್ಟಿರ್ತಾರೆ. ವಿತ್ ಡೈನಿಂಗ್ ಟೇಬಲ್ ಇಟ್ಕೋಬೋದು ಈ ಜಾಗದಲ್ಲಿ. ಇದು ನೋಡ್ತಾ ಇರ್ಬೋದು ನೀವು, ಹಾಗೆ ಯುಟಿಲಿಟಿ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ವಾಷಬಲ್ಗೆ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು, ಇಲ್ಲ ಡಿಶ್ ವಾಷರ್ ಇಟ್ಕೋಬೋದು. ಈ ಕೈಯಿಂದ ಯುಟಿಲಿಟಿಲಿ ಕೂಡ ಅಷ್ಟೇ ನಿಮಗೆ ಫುಲ್ಲು ಸೇಫ್ಟಿ ಕೂಡ ಮಾಡಿಕೊಟ್ಟಿರ್ತಾರೆ. ಫ್ರೀ ವಾಷಬಲ್ ಆಗಿ ವಾಲ್ಗೆಲ್ಲ ನಿಮಗೆ ಟೈಲ್ಸ್ ಕೂಡ ಹಾಕ್ಬಿಟ್ಟಿರ್ತಾರೆ. ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಜಾಗ್ವಾರ್ ಬಂದುಬಿಡುತ್ತೆ ವಾಷಬಲ್ಗೆ. ನೋಡ್ತಾ ಇರ್ಬೋದು ಹಾಲ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಹಾಲ್ ಕಡೆಯಿಂದ ನಾವು ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಹಾಗೆ ಒಂದು ಹ್ಯಾಂಡ್ ವಾಷರ್ ಬರುತ್ತೆ. ಕಾಮನ್ ಟಾಯ್ಲೆಟ್ ನೋಡ್ತಾ ಇರ್ಬೋದು ನಿಮಗೆ, ಫಿಟ್ಟಿಂಗ್ಸು ಎಲ್ಲ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ, 90% ವರ್ಕ್ ಮುಗಿದಿದೆ ಆಲ್ರೆಡಿ. ವಾಲ್ಗೆಲ್ಲ ಟೈಲ್ಸು ಮತ್ತು ಕೆಳಗಡೆ ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ಎಲ್ಲ ಮಾಡಿರ್ತಾರೆ. ಇದು ಮಾಸ್ಟರ್ ಬೆಡ್ರೂಮು ಸ್ನೇಹಿತರೆ. ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದುಬಿಟ್ಟು ನಿಮಗೆ 12x12 ಬರುತ್ತೆ ಸೈಜು. ಇದು ಕೂಡ ಅಷ್ಟೇ ಸ್ಲೈಡಿಂಗ್ ಡೋರ್ ಕೊಟ್ಟಿರ್ತಾರೆ ಮತ್ತು ಸ್ಟೋರೇಜ್ ಕೊಟ್ಟಿರ್ತಾರೆ. ಒಂದು ಸ್ಟಡಿ ಟೇಬಲ್ ಕೂಡ ಇರುತ್ತೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಬರುತ್ತೆ. ಇದು ಕೂಡ ಅಷ್ಟೇ ನಿಮಗೆ ಒಳ್ಳೆ ಚೆನ್ನಾಗಿರುವಂಥ ಒಂದು ಡಿಸೈನಲ್ಲಿ ಎಲ್ಲ ಮಾಡಿಕೊಟ್ಟಿರ್ತಾರೆ. POP ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ನೋಡಿ. ಇದಕ್ಕೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ ಮಾಸ್ಟರ್ ಬೆಡ್ರೂಮಲ್ಲಿ. ಇಲ್ಲೂ ಅಷ್ಟೇ ಮಿರರು ಮತ್ತು ಹ್ಯಾಂಡ್ ವಾಶು ಮತ್ತು ಸಿಂಕು ಎಲ್ಲ ಇರುತ್ತೆ ಇದರಲ್ಲಿ. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಒಳ್ಳೆ ಕಂಪ್ನಿ ಅಂತ ಫಿಟ್ಟಿಂಗ್ಸು. ವಾಲ್ಗೆಲ್ಲ ಅಷ್ಟೇ ಮೆಟ್ರೋಬೈಟ್ ಟೈಲ್ಸಲ್ಲಿ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ. ಹಾಗೆ ರೂಮ್ 2 ಹೋಗೋಣ. ಈ ರೂಮ್ ನೋಡಿದ್ರೆ ನೀವು ರೂಮ್ ಸೈಜ್ ಬಂದುಬಿಟ್ಟು ನಿಮಗೆ 10x10 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಸ್ಟೋರೇಜು ಮತ್ತು ಸ್ಲೈಡಿಂಗ್ ಡೋರು. ಈ ರೂಮ್ ಬಂದು ಒಂದು ನಿಮಗೆ ಒಂದು ವಿಂಡೋಸ್ ಬರುತ್ತೆ, ಮತ್ತು ಹಾಗೆ ಒಂದು ಬಾಲ್ಕನಿ ಕೂಡ ಬರುತ್ತೆ ಈ ರೂಮ್ಗೆ. ನೋಡ್ತಾ ಇರ್ಬೋದು ಬಾಲ್ಕನಿ, ಅದಕ್ಕೆ SS ರೇಲಿಂಗು ಮತ್ತು 12mm ಟಫನ್ ಗ್ಲಾಸಲ್ಲಿ 12mm ಆಗಿರುವಂಥ ಮಾಡಿಕೊಟ್ಟಿರ್ತಾರೆ. ಎಲ್ಲ ಸ್ಟೋನ್ ಡಿಸೈನಲ್ಲಿರುವಂಥ ಟೈಲ್ಸ್ ಕೂಡ ಹಾಕಿರ್ತಾರೆ ವಾಲ್ಗೆಲ್ಲ. ತುಂಬ ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬಾಲ್ಕನಿ. ಹಾಗೆ ಇನ್ನೊಂದ್ಸಲಿ ನೋಡ್ಬೋದು ನೀವು ಹಾಲ್ನ, ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿ ಪ್ಲೇಸಸ್ ಬಂದಿದೆ ಅಂತ. ಬನ್ನಿ ಹಾಗೆ ಸೆಕೆಂಡ್ ಫ್ಲೋರ್ ಕಡೆ ಹೋಗೋಣ. ನಿಮಗೆ ಗ್ರೌಂಡಿಂದ 4th ಫ್ಲೋರ್ ತನಕ ಸೇಮ್ ಸ್ಟೇರ್ ಕೇಸ್ಗೆ ಏನಿದೆ ಸ್ಟೆಪ್ಸಿಗೆ SS ರೇಲಿಂಗು ಮತ್ತು ಲಕೋತ್ರ ಟೈಲ್ಸು ಗ್ರಾನೈಟಲ್ಲೇ ನಿಮಗೆ ಮಾಡಿಕೊಟ್ಟಿರ್ತಾರೆ. ಇದು ಕೂಡ ಅಷ್ಟೇ ಸೆಕೆಂಡ್ ಫ್ಲೋರಲ್ಲಿ ಸೇಮ್ ನಿಮಗೇನು ಫಸ್ಟ್ ಫ್ಲೋರಲ್ಲಿ ನೋಡಿದ್ರಿ ಅದೇ ರೀತಿಯೇ ಸೆಕೆಂಡ್ ಫ್ಲೋರಲ್ಲಿ ಕೂಡ ಸೇಮ್ ಅದೇ ರೀತಿ ಮಾಡಿಕೊಟ್ಟಿರ್ತಾರೆ. ವಾಲ್ಗೆ ಮತ್ತು ಫ್ಲೋರು ಎಲ್ಲ ಸೇಮ್ ಏನು ಯೂಸ್ ಮಾಡಿರ್ತಾರೆ ಅದನ್ನೇ ಯೂಸ್ ಮಾಡಿರ್ತಾರೆ. ಡೋರ್ ಕೂಡ ಅಷ್ಟೇ ಟೀಕ್ವುಡ್ ಡೋರ್ಸು. ಸ್ವಲ್ಪ ಡಿಸೈನ್ಸ್ ಚೇಂಜ್ ಆಗುತ್ತೆ, ಅಂದರೆ POP ಡಿಸೈನ್ ಚೇಂಜ್ ಇರುತ್ತೆ ಮತ್ತು TV ಕ್ಯಾಬಿನೆಟ್ಸು ಡಿಸೈನ್ ಚೇಂಜ್ ಇರುತ್ತೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಏನು ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ರೆ ಅದೇ ರೀತಿಯೇ ಸೆಕೆಂಡ್ ಫ್ಲೋರಲ್ಲಿ ಕೂಡ ಬಂದಿರುತ್ತೆ.
ಮಾಡ್ಯುಲರ್ ಕಿಚನ್ ಡಿಸೈನ್ಸು ಮತ್ತು ಕಲರ್ಸ್ ಕೂಡ ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ಇದಕ್ಕೆ ಕೂಡ ಅಷ್ಟೇ ಯುಟಿಲಿಟಿ ಬಂದಿರುತ್ತೆ, ಚಿಮಿನಿ ಕನೆಕ್ಷನ್ ಕೂಡ ಇರುತ್ತೆ ಇದಕ್ಕೆ. ಸೇಮ್ ಅದೇ ರೀತಿ ಏನು ಫಸ್ಟ್ ಫ್ಲೋರಲ್ಲಿ ನೋಡಿದ್ರೆ ಸೇಮ್ ಅದೇ ರೀತಿ ಬರುತ್ತೆ. ರೂಮ್ ಸೈಜ್ ಬಂದ್ಬಿಟ್ಟು ನಿಮಗೆ 10x10 ಬರುತ್ತೆ. ಇದು ವಿತ್ ಬಾಲ್ಕನಿ ಬರುತ್ತೆ, ಒಂದು ಸ್ಲೈಡಿಂಗ್ ಡೋರು, ಒಂದು ವಿಂಡೋಸ್ ಕೂಡ ಇರುತ್ತೆ. ಸೇಮ್ ಟಫನ್ ಗ್ಲಾಸು 12mm ಟಫನ್ ಗ್ಲಾಸ್ ಬಂದಿರುತ್ತೆ. SSL ರೈಲಿಂಗಲ್ಲಿ ಮಾಡಿಕೊಟ್ಟಿರ್ತಾರೆ. ಅದೇ ರೀತಿ ಮಾಸ್ಟರ್ ಬೆಡ್ರೂಮ್ ಕೂಡ ಅಷ್ಟೇ, ಸೈಜ್ ಬಂದ್ಬಿಟ್ಟು 12x12 ಬಂದಿರುತ್ತೆ. ಅದು ಕೂಡ ಅಷ್ಟೇ ಸೇಮ್ ಸ್ಟಡಿ ಟೇಬಲ್ಲು, ಇದು ಲಾಫ್ಟು, ಸ್ಲೈಡಿಂಗ್ ಡೋರ್ಸು, ಡ್ರೆಸ್ಸಿಂಗ್ ಟೇಬಲ್ಸು, ಅಟ್ಯಾಚ್ ಬಾತ್ರೂಮು ಎಲ್ಲ ಬಂದಿರುತ್ತೆ. ಇಲ್ಲಿ ಒಂದು ಹ್ಯಾಂಡ್ ವಾಶು ಮತ್ತು ಒಂದು ಕಾಮನ್ ಟಾಯ್ಲೆಟ್ ಕೂಡ ಇರುತ್ತೆ. ಅಲ್ಲಿ ಎಲ್ಲ ಮೆಟೀರಿಯಲ್ಸ್ ಕೂಡ ಅಷ್ಟೇ, ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಸ್. ವೈರ್ ಕೂಡ ಅಷ್ಟೇ, ನಿಮಗೆಲ್ಲ ವೈರು, ಲೈಟ್ಸ್ ಎಲ್ಲ ಒಳ್ಳೆ ಕಂಪ್ನಿಯಿಂದನೇ ಮಾಡಿಕೊಟ್ಟಿರ್ತಾರೆ. ಬನ್ನಿ ಹಾಗೆ ನಾವು ಈಗ 3rd ಫ್ಲೋರ್ ಕಡೆ ಹೋಗೋಣ. ಥರ್ಡ್ ಫ್ಲೋರ್ ಹತ್ರ ಏನು ನೋಡ್ತಿದ್ರೆ ನೀವು, ಒಂದು ಸಿಂಗಲ್ ಬೆಡ್ರೂಮು ಮತ್ತು ಒಂದು ಡಬಲ್ ಬೆಡ್ರೂಮ್ ಮಾಡಿಕೊಟ್ಟಿರ್ತಾರೆ. ಎಲ್ಲ ರೆಂಟಲ್ ಪರ್ಪಸ್ಗೋಸ್ಕರನೇ, ಬಟ್ ಆದರೂ ತುಂಬ ಚೆನ್ನಾಗೇ ಮಾಡಿಕೊಟ್ಟಿರ್ತಾರೆ. ವಾಲ್ಗೆ ಆಗಲಿ ಫ್ಲೋರ್ಗೆ ಆಗಲಿ ಎಲ್ಲ ಸೇಮ್ ಏನು ನೋಡ್ತಾ ಇದ್ರೆ ನೀವು ಗ್ರಾನೈಟಲ್ಲೇ ಮಾಡಿಕೊಟ್ಟಿರ್ತಾರೆ. ಇದು ಕೂಡ ಅಷ್ಟೇ 2 BHK ಇದು ನೋಡ್ತಾ ಇರ್ಬೋದು. ಫ್ಲೋರ್ ಎಲ್ಲ ಗ್ರಾನೈಟು ಮತ್ತು POP ಡಿಸೈನ್ ಕೂಡ ಮಾಡಿಕೊಟ್ಟಿರ್ತಾರೆ. ಇದು ಕೂಡ ಹಾಗೆ ನಿಮಗೆ ಪೂಜಾ ರೂಮ್ ಬಂದಿರುತ್ತೆ. ಒಂದು TV ಯೂನಿಟ್ಸ್ ಇರುತ್ತೆ ಇದರಲ್ಲಿ. ಸೇಮ್ ಆಗಿ ಏನು ಎಲ್ಲದಕ್ಕೂ ಮಾಡಿಕೊಡ್ತೀರೋ ಅದೇ ರೀತಿ ಮಾಡಿಕೊಡ್ತಾ ಇರ್ತಾರೆ. ಮಾಡ್ಯುಲರ್ ಕಿಚನ್ ಬಂದಿರುತ್ತೆ. ಸ್ಟೋರೇಜ್ಗೋಸ್ಕರ ನಿಮಗೆ ಲಾಫ್ಟ್ ಎಲ್ಲ ಬಂದಿರುತ್ತೆ ಇದರಲ್ಲಿ. ಒಂದು ಕಾಮನ್ ಟಾಯ್ಲೆಟು, ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿರುತ್ತೆ. ಅದೇ ರೀತಿ ನಿಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಕೂಡ ಒಂದು ಅಟ್ಯಾಚ್ ಬಾತ್ರೂಮ್ ಬಂದಿರುತ್ತೆ. ಸೈಜ್ ಬಂದ್ಬಿಟ್ಟು ನಿಮಗೆ 10x12 ಬರುತ್ತೆ ಈ ರೂಮ್ ಸೈಜು. ಆ್ಯಕ್ಚುಲಿ ಒಂದು ಕಿಂಗ್ ಸೈಜ್ ಬೆಡ್ ಆರಾಮಾಗಿ ಹಾಕ್ಕೋಬೋದು ಮನೆ ಈ ರೂಮಲ್ಲಿ. ಇದು ಕೂಡ ಅಷ್ಟೇ ಒಂದು ಸಿಂಗಲ್ ರೂಮ್ ಕೂಡ ಇದೆ ಇನ್ನೊಂದು. ಅದು ಕೂಡ ಅಷ್ಟೇ, ನೀವೇನು ಫಸ್ಟು ಸೆಕೆಂಡ್ ನೋಡಿದ್ರೆ ಅದೇ ರೀತಿಯೇ ಇದನ್ನು ಮಾಡಿಕೊಟ್ಟಿರ್ತಾರೆ. ಇದನ್ನು 2 BHK ಮಾಡಿರ್ತಾರೆ, ಸ್ವಲ್ಪ ಚೆನ್ನಾಗಿ ಬಂದಿರುತ್ತೆ. ಬಾಲ್ಕನಿ ಇದೆ ಇದಕ್ಕೆ. ಬನ್ನಿ 1 BHK ನೋಡೋಣ. ಎಲ್ಲ ಡೋರ್ಸು, ಎಲ್ಲ ವಾಸ್ಕಲ್ಲು ಕೂಡ ನಿಮಗೆ ಟೀಕ್ವುಡಲ್ಲೇ ಮಾಡಿರ್ತಾರೆ. ಎಲ್ಲೂ ಕೂಡ ನಿಮಗೆ ಕಾಂಪ್ರಮೈಸ್ ಆಗಿರಲ್ಲ ಯಾವುದೇ ಬೇರೆ ಕಂಪ್ನಿ ಇದರಲ್ಲಿ. ಕ್ವಾಲಿಟಿ ಇದರಲ್ಲಿ ಕೂಡ ನಿಮಗೆ ಅದರಲ್ಲೂ ಕಾಂಪ್ರಮೈಸ್ ಇಲ್ಲ, ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿರ್ತಾರೆ ಒಳ್ಳೆ ಕಂಪ್ನಿಯಲ್ಲಿ. ನೋಡ್ತಾ ಇರ್ಬೋದು, ಇದು ಒಂದು ಸಿಂಗಲ್ ಬೆಡ್ರೂಮು, ಹಾಲು ಮತ್ತು ಒಂದು ಮಾಡ್ಯುಲರ್ ಕಿಚನ್ನು, ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂಥ ಒಂದು ರೂಮು. ಎಲ್ಲ ರೆಂಟಲ್ ಪರ್ಪಸ್ಸು ಬರೋವಂಥ ಮನೆಗಳು. ಬನ್ನಿ ಹಾಗೆ ನಾವು ಈಗ 4th ಫ್ಲೋರ್ ಕಡೆ ಹೋಗೋಣ. ಇಲ್ಲೂ ಕೂಡ ಅಷ್ಟೇ, ನೀವು 3rd ಫ್ಲೋರಲ್ಲಿ ಏನು ನೋಡಿರಿ 2 BHK ಹೌಸ್ನ, ಅದರಿಂದ ಒಂದು 2 ಫೀಟ್ 4 ಫೀಟ್ ಸ್ವಲ್ಪ ಬಿಡುತ್ತೆ, ಸ್ವಲ್ಪ ಸ್ಪೇಷಿಯಸ್ ಆಗಿ ಬಂದಿರುತ್ತೆ. ಸೊ ಇದು ಅದೇನೇ ಡಬಲ್ ಬೆಡ್ರೂಮ್. ಇದು 4th ಫ್ಲೋರಲ್ಲಿರುವಂಥ ಡಬಲ್ ಬೆಡ್ರೂಮು. ಇದು ಕೂಡ ಅಷ್ಟೇ, ನಿಮಗೆ ಫ್ಲೋರಲ್ಲೆಲ್ಲ ಗ್ರಾನೈಟ್ ಹಾಕಿರ್ತಾರೆ. ಹಾಗೆ ಇದು ಕೂಡ ಪೂಜಾ ರೂಮು, TV ಯೂನಿಟ್ಸು ಮತ್ತು POP ಡಿಸೈನ್ಸು ಮತ್ತು ಮಾಡ್ಯುಲರ್ ಕಿಚನ್ನು. ಇದು ಕೂಡ ಅಷ್ಟೇ, ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಒಂದು ಕಾಮನ್ ಬೆಡ್ರೂಮ್ ಕೂಡ ಇರುತ್ತೆ. ಬೆಡ್ರೂಮ್ಗೆ ಆ್ಯಸ್ ಯೂಶುವಲ್ ಎಲ್ಲದಕ್ಕೂ ಇರೋ ರೀತಿ ಬಾಲ್ಕನಿ ಕೂಡ ಬಂದಿರುತ್ತೆ. ನೋಡ್ತಾ ಇರ್ಬೋದು ನೀವು. ಇದು ಕೂಡ ಬ್ಯಾಸ್ಕೆಟ್, SS ಬ್ಯಾಸ್ಕೆಟು, ಮಿಡ್ ಯೂನಿಟ್ಟು, ಲಾಫ್ಟು ಎಲ್ಲ ಇದೆ ಇದಕ್ಕೆ. ಮತ್ತು ಹಾಗೆ ವಾಲ್ಗೆಲ್ಲ ನಿಮಗೆ ಫ್ರೀ ವಾಷಬಲ್ ಟೈಲ್ಸ್ ಕೂಡ ಹಾಕಿರ್ತಾರೆ. ನೋಡ್ತಾ ಇರ್ಬೋದು, ಇದೊಂದು ಕಾಮನ್ ಟಾಯ್ಲೆಟು, ಇದು ಅಟ್ಯಾಚ್ ಬಾತ್ರೂಮ್. ಸೊ ನೀವೇನು ಕೆಳಗಡೆ ಡಬಲ್ ಬೆಡ್ರೂಮ್ ನೋಡಿದ್ರೆ ಸೇಮ್ ಹಾಗೆ ರೀತಿ ಇರುತ್ತೆ. ಇಲ್ಲಿ ಕೂಡ ಅಷ್ಟೇ, ಒಂದು ಕ್ವೀನ್ ಸೈಜ್ ಬೆಡ್ ಹಾಕೋ ರೀತಿ ಒಂದು
ಸ್ಟೋರೇಜ್ ಮಾಡಿಬಿಟ್ಟು ಒಂದು ರೂಮ್ ಮಾಡಿದ್ದಾರೆ. ಇದಕ್ಕೊಂದು ಅಟ್ಯಾಚ್ ಬಾಲ್ಕನಿ ಕೂಡ ಇರುತ್ತೆ. ವುಡ್ ವರ್ಕಲ್ಲಿ ಏನಂದರೆ ಸ್ವಲ್ಪ ಕಲರ್ಸ್ ಮಾತ್ರ ಚೇಂಜ್ ಮಾಡಿರ್ತಾರೆ ಅಷ್ಟೇ, ಡಿಸೈನ್ಗೋಸ್ಕರ. ಆ್ಯಸ್ ಯೂಶುವಲ್ ಏನು ಬೇಕೋ ಎಲ್ಲ ಒಂದೇ ರೀತಿ ಬಂದಿರುತ್ತೆ. ವಾಲ್ಗೆ ಆಗಲಿ, ಟೈಲ್ಸ್ ಆಗಲಿ, ಅದಕ್ಕೂ ಆಗಲಿ. ಹಾಗೆ ಸ್ವಿಚಸ್ ಕೂಡ ಅಷ್ಟೇ, ನೀವು ಸ್ವಿಚಸ್ ಕೂಡ ನೋಡ್ಬೋದು, ಎಲ್ಲ ಐಫೈ ಕಂಪ್ನಿದೆ ಸ್ವಿಚಸ್ ಕೂಡ ಮಾಡಿರ್ತಾರೆ. ಮತ್ತು ಲೈಟ್ಸ್ ಕೂಡ ಅಷ್ಟೇ, ಎಲ್ಲ ವಿಪ್ರೋ ಕಂಪ್ನಿದು, ಫಿಲಿಪ್ಸ್ ಕಂಪ್ನಿದು ಲೈಟ್ಸ್ ಕೂಡ ಮಾಡಿರ್ತಾರೆ, LED ಲೈಟ್ಸ್ಗಳು. ಹಾಗೆ ವೈರಿಂಗ್ ಕೂಡ ಅಷ್ಟೇ, ಫಿನೋಲೆಕ್ಸ್ ಕಂಪ್ನಿದು ನಿಮಗೆ ವೈರಿಂಗ್ ಕೂಡ ಮಾಡಿರ್ತಾರೆ. ಇದು ಬ್ಯಾಕ್ ಸೈಡ್ ಒಂದು ಚಿಕ್ಕದಾಗಿ ಒಂದು ಓಪನ್ ಟೆರಸ್ ಬಂದಿದೆ. ಬ್ಯಾಕ್ ಸೈಡ್ ಅದು ಡಬಲ್ ಬೆಡ್ರೂಮ್ ಹಿಂದ್ಗಡೆ. ಇಲ್ಲಿ ನೋಡ್ತಿರೋ ಬಟ್ಟೆ ಒಗೆಯೋಕ್ಕಾಗಲಿ, ಬಟ್ಟೆ ಡ್ರೈವ್ ಮಾಡ್ಕೊಳ್ಳೋಕ್ಕಾಗಲಿ ಎಲ್ಲದಕ್ಕಾಗುತ್ತೆ. ಹಾಗೆ ನೀವು ಇಲ್ಲಿ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಹೋಗೋಕ್ಕೆ ಅಂದರೆ ಮೇಲೆ ಟ್ಯಾಂಕ್ಸು ಮತ್ತು ಸೋಲಾರ್ ಇರೋಂಥ ಜಾಗ. ಅಲ್ಲಿ ಮೇಲೆ ಹೋಗೋಕ್ಕೆ ಒಂದು ಐರನ್ ಲ್ಯಾಡರ್ ಕೂಡ ಮಾಡಿಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಎರಡು ಟ್ಯಾಂಕ್ ಬಂದಿರುತ್ತೆ ಸ್ನೇಹಿತರೆ. ಎರಡು ಟ್ಯಾಂಕ್ ಬಂದು ಒಂದೊಂದು ಟ್ಯಾಂಕ್ ಬಂದ್ಬಿಟ್ಟು 2000 ಲೀಟರ್ ಕೆಪಾಸಿಟಿ ಇರೋವಂಥದ್ದು 2 ಟ್ಯಾಂಕ್ ಬಂದಿರುತ್ತೆ. ಇನ್ನೊಂದು ಟ್ಯಾಂಕ್ ಬಂದು ನಿಮಗೆ ಸೋಲಾರ್ಗೆ ಬರುತ್ತೆ. ಸೋಲಾರ್ ಬಂದ್ಬಿಟ್ಟು ಓನರ್ ಮನೆಗೆ ಮಾತ್ರ ಮಾಡ್ಕೊಡ್ಬೇಕಂತ, ಒಂದು ಮನೆಗೆ ಮಾತ್ರ ಕಂಪಲ್ಸರಿ ಮಾಡಿಕೊಟ್ಟಿರ್ತಾರೆ. 300 ಲೀಟರ್ಸ್ ಕೆಪಾಸಿಟಿ ಇರುವಂಥದ್ದು ಸೋಲಾರ್ ಅದು. ಸೊ ಇಷ್ಟು ಬಿಲ್ಡಿಂಗ್ ಡೀಟೇಲ್ಸು. ಇನ್ನೂ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೂಡ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕರೆ ಮಾಡಿ ಡೀಟೇಲ್ಸ್ನ ತಿಳ್ಕೊಬೋದು. ಸೊ ಹಾಗೆ ಪ್ರಾಪರ್ಟಿ ಡೀಟೇಲ್ಸ್ ಹೇಳಬೇಕು ಅಂದರೆ ಇದು BBMP ಅಪ್ರೂವ್ಡ್ ಆಗಿರುವಂಥದ್ದು. ಈ ಖಾತಾ ಬರುತ್ತೆ. ಸೊ 70 to 80% ತನಕ ನಿಮಗೆ ಬ್ಯಾಂಕ್ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದ್ಬಿಟ್ಟು 2.60 ಹೇಳ್ತಿದ್ದಾರೆ. ಸ್ಲೈಡ್ ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ಇಲ್ಲಿ ರೆಂಟಲ್ ಪರ್ಪಸ್ ಕೂಡ ತುಂಬಾನೇ ಚೆನ್ನಾಗಿ ರೆಂಟ್ ಕೂಡ ಅಕ್ವೈರ್ ಮಾಡ್ಕೋಬಹುದು. ಸೊ ಇಲ್ಲಿ ಏನು ಅಂದ್ರೆ ನಿಮಗೆ ನಿಯರ್ ಇನ್ಫೋಸಿಸ್ ಇದೆ, ಫಿಲಿಪ್ಸ್ ಕಂಪ್ನಿ ಇದೆ, ಸಲಾರಿಯಾ ಇದೆ, KWAD ಇದು ಏರ್ಪೋರ್ಟ್ ಹತ್ರ ಒಂದು ಕಂಪ್ನಿಗಳು ಬರ್ತಾ ಇದೆ. ಮತ್ತೆ ನೀವು ಸ್ಕೂಲ್ ಅಂತ ನೋಡೋಕೆ ನಾರಾಯಣ ಟೆಕ್ನೋ ಸ್ಕೂಲ್ ಇದೆ, DPS ಇದೆ, ಅಮೃತಾಲಯ ಸ್ಕೂಲ್ ಇದೆ, ವಿದ್ಯಾಶಿಲ್ಪಿ ಸ್ಕೂಲ್ ಇದೆ. ಹಾಗೆ ಕಾಲೇಜ್ ಕೂಡ ನೋಡೋಕೆ ಹೋದ್ರೆ ರೇವಾ ಯೂನಿವರ್ಸಿಟಿ ಇದೆ, ಮಣಿಪಾಲ್ ಯೂನಿವರ್ಸಿಟಿ, ನಿಟ್ಟಿ ಮೀನಾಕ್ಷಿ ಕಾಲೇಜು, ಬೃಂದಾವನ ಕಾಲೇಜು, ಏರ್ಫೋರ್ಸು, BSF, ಏರ್ಪೋರ್ಟು. ಸೊ ಇದೆಲ್ಲ ನಿಮಗೆ ಇಲ್ಲಿಂದ ಜಸ್ಟ್ ಒಂದು 5 to 7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಜಾಗ. ಮೆಟ್ರೋ ಕೂಡ ಇಲ್ಲಿಂದ 1.5 ಕಿಲೋಮೀಟರ್ಸ್ ಎಲ್ಲ ಇದೆ. ಯಲಹಂಕ ನಿಮಗೆ ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಅಲ್ಲಿ ಯಲಹಂಕ ಬಸ್ ಸ್ಟಾಪ್ ಸಿಗುತ್ತೆ. ಸೊ ಎಲ್ಲದಕ್ಕೂ ನಿಯರ್ ಬೈ ಇರೋಂಥ ರೆಸಿಡೆನ್ಷಿಯಲ್ ಪ್ಲೇಸ್ ಇದು. ಸೊ ಇನ್ವೆಸ್ಟ್ಮೆಂಟಿಗೆ ಅಂದ್ರೆ ಒಳ್ಳೆ ಲೊಕೇಶನ್ ಕೂಡ ಅಂತ ಹೇಳ್ಬೋದು. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದಿತ್ಯ ಪ್ರಾಪರ್ಟೀಸ್.